ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇತ್ತೀಚೆಗೆ ಬಂದಂತಹ ಒಂದು ಮೆಸೇಜ್ ಏನಂದರೆ, ಸ್ಕೂಲ್ ಅಸೆಟ್ಸನ್ನು ಈಗಲೇ ಅಪ್ಡೇಟ್ ಮಾಡಿ, ಫಿಲಪ್ ಮಾಡಿ ಅಂತ ಬರ್ತಿದೆ. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನು ಅಂದರೆ, ಈಗಾಗಲೇ ನಾವು ನೋಡಿರ್ಬೋದು, ಎಲ್ಲ ಮುಖ್ಯಗುರುಗಳಿಗೂ ರಜೆಯಲ್ಲಿ ಮಾಡಲೇಬೇಕಾದ ಒಂದು ಅರ್ಜೆಂಟ್ ಕೆಲಸ ಅಂತೇಳಿ ಸ್ಕೂಲ್ ಅಸೆಟ್ಸನ್ನು SATS ಕರ್ನಾಟಕದಲ್ಲಿ ಎಂಟ್ರಿ ಮಾಡಬೇಕು ಅನ್ನೋ ವಿಷಯ ನಾವೆಲ್ಲರೂ ಈಗಾಗಲೇ ನೋಡಿದ್ದೀವಿ. ಬಟ್ ಇಷ್ಟು ದಿನದವರೆಗೂ ಆ ಆಪ್ಷನ್ ಇನ್ನೂ ಸ್ಯಾಟ್ಸ್ ಕರ್ನಾಟಕದಲ್ಲಿ ಓಪನ್ ಆಗಿರಲಿಲ್ಲ. ಇದೀಗ ತಾನೇ ಓಪನ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಅದನ್ನು ಎಂಟ್ರಿ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ಅರ್ಥ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯಗುರುಗಳು ಯಾವ ರೀತಿ ಹಾಕಬೇಕು, ಎಲ್ಲಿಂದ ಎಲ್ಲಿವರೆಗೆ ಹಾಕಬೇಕು, ಹಾಗೂ ಯಾವೆಲ್ಲ ಮಾಹಿತಿಯನ್ನು ಹಾಕಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ನಾವು ಸ್ಕೂಲ್ SATS ಲಾಗಿನ್ ಒಳಗೆ ಹೋಗಬೇಕು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ, ನಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ಅಲ್ಲಿರುವಂತಹ ಕ್ಯಾಪ್ಚಾವನ್ನು ಟೈಪ್ ಮಾಡಿಬಿಟ್ಟು ಸ್ಕೂಲ್ ಲಾಗಿನಲ್ಲಿ ಹೋಗಿ, ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವೀಗಿಲ್ಲಿ ನೋಡ್ಬೋದು, ರೀಸೆಂಟ್ಲಿ ಆ್ಯಡೆಡ್ ಅಂತ ಏನಿದೆಯಲ್ಲ, ಈ ಕಡೆ ಡ್ಯಾಶ್ಬೋರ್ಡ್ ಕೆಳಗಲ್ಲ, ಈ ಕಡೆ ಪಕ್ಕದಲ್ಲಿ ರೀಸೆಂಟ್ಲಿ ಆ್ಯಡೆಡಲ್ಲಿ ಸ್ಕೂಲ್ ಅಸೆಟ್ಸ್ ಅಂತ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಸ್ಕೂಲ್ ಅಸೆಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ, ಆಗ ಸ್ಕೂಲ್ ಅಸೆಟ್ ಡೀಟೇಲ್ಸ್ ವಿಂಡೋ ಓಪನ್ ಆಗುತ್ತೆ. ಮೊದಲನೇದಾಗಿ ನಾವು ನೋಡ್ಬೋದು, ಒಂದು ನೋಟ್ ಕೊಟ್ಟಿದ್ದಾರೆ. ಕೈಂಡ್ಲಿ ಎನ್ಶೋರ್ ದಟ್ ಫಂಡ್ ಆರ್ ಫೈನಾನ್ಸ್ ಅಲೋಕೇಶನ್ಸ್ ಆರ್ ಎಂಟರ್ಡ್ ಫಾರ್ ಆಲ್ ಅಕಾಡೆಮಿಕ್ ಇಯರ್ಸ್. ಇಫ್ ದ ಅಲೋಕೇಶನ್ ಫಾರ್ ಎನಿ ಅಕಾಡೆಮಿಕ್ ಇಯರ್ ಈಸ್ ನಾಟ್ ಸಬ್ಮಿಟೆಡ್, it will be treated as no fund or finance being allocated for that year. ಇಲ್ಲಿ ನಾವು ಕೆಳಗೆ ಮುಂದೆ ಫಂಡ್ ಏನು ಹಾಕ್ತಾ ಹೋಗ್ತೀವಲ್ಲ, ಅದು ಯಾವ್ಯಾವ ಇಯರ್ಗೆ ಯಾವ್ಯಾವ ಟೈಪಲ್ಲಿ ಯಾವ್ಯಾವ ಕೆಟಗರಿಯಲ್ಲಿ ಅಮೌಂಟ್ ಬಂದಿದೆನೋ ಅದನ್ನೆಲ್ಲ ಹಾಕ್ಕೊಂತ ಹೋಗ್ಬಿಟ್ಟು ಫೈನಲ್ ಆಗಿ ಲಾಸ್ಟಲ್ಲಿ ಏನು ಮಾಡಬೇಕಂತೆ, ಪ್ರತಿಯೊಂದಕ್ಕೂ ನಾವು ಸಬ್ಮಿಟ್ ಕೊಡಬೇಕು. ಒಂದು ವೇಳೆ ಪ್ರತಿಯೊಂದಕ್ಕೂ ಸಬ್ಮಿಟ್ ಕೊಟ್ಟಿಲ್ಲ ಅಂತಂದರೆ ಅದು ಡಿಲೀಟ್ ಆಗಿಬಿಟ್ಟು ಆ ವರ್ಷ ಯಾವುದೇ ಫೈನಾನ್ಸ್ ಅಲೋಕೇಟ್ ಆಗಿಲ್ಲ ಅಂಥೇಳಿ ಫೆಚ್ ಆಗಿಬಿಡುತ್ತೆ. ಸೊ ಪ್ರತಿಯೊಂದು ವರ್ಷವೂ ಹಾಕ್ತಾ ಸಬ್ಮಿಟ್ ಕೊಡ್ತಾ ಹೋಗಬೇಕು. ನೋಡೋಣ ಹೇಗೆ ಅಂತ. ಮೊದಲನೇದಾಗಿ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಬಗ್ಗೆ ಡೀಟೇಲ್ಸ್ ಇದೆ. ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಅದರಲ್ಲಿ ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಎಷ್ಟು ಆಗಿವೆ ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಇದರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಇಯರ್ನ ಸೆಲೆಕ್ಟ್ ಮಾಡಿ. ನಿಮಗೆ ಗೊತ್ತಾಗುತ್ತೆ, 2005-06 ಹಿಡಿದ್ಬಿಟ್ಟು 2024-25 ಹೆಚ್ಚು ಸ್ಕೂಲ್ಗಳಿಗೆ ಇಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಅಮೌಂಟ್ ರಿಲೀಸ್ ಆಗಿರುತ್ತೆ, ಆ ಎಲ್ಲ ವರ್ಷಗಳಿಗೆ ಯಾವುದೆಲ್ಲ ಅಮೌಂಟ್ ರಿಲೀಸ್ ಆಗಿದೆ ಅದನ್ನೆಲ್ಲ ಕೂಡ ನಾವಿಲ್ಲಿ ಪ್ರತಿಯೊಂದು ವರ್ಷವೂ ಆ್ಯಡ್ ಮಾಡ್ತಾ ಹೋಗಬೇಕು. ಟೋಟಲಿ 20 ವರ್ಷದ ಡೀಟೇಲ್ಸನ್ನು ನಾವೀಗ ಇದಕ್ಕೆ ತುಂಬಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನ್ಯೂ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಯಾವಾಗ ಅಂತಂದರೆ, ಒಂದು 2013-14 ನಿಮ್ಗೇನಾದರೂ ಬಂದಿತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಕೀಮ್ ನೇಮ್ ಯಾವುದರಲ್ಲಿ ಆ ಅನುದಾನ ಜಮೆ ಆಗಿದೆ, ಸ್ಟೇಟ್ ಸೆಕ್ಟರ, RIDF, SSK, RMSA, ZP, DP, MLA ಗ್ರಾಂಟ್, ವಿವೇಕ, CSR, NDRF, SDRF, KKRDB, CEPMI, ಈ ಥರ ನರೇಗಾ, ತುಂಬ CM ಸ್ಪೆಷಲ್ ಗ್ರಾಂಟ್, ಈ ರೀತಿ ತುಂಬ ಆಪ್ಷನ್ಸ್ ಇವೆ. ನಿಮ್ಮ ಶಾಲೆಗೆ ಯಾವುದರಲ್ಲಿ ಅನುದಾನ ಜಮಾ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ನಮ್ಮ ಶಾಲೆಗೇನು ಜಮಾ ಆಗಿಲ್ಲ, ಬಟ್ ಎಕ್ಸಾಂಪಲ್ ಆಗಿ KKRDB ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ನಂಬರ್ ಆಫ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಎಷ್ಟು ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಅನ್ನೋದು. 2 ರೂಮ್ ಬಂದಿತ್ತು ಅಂತ ಇಟ್ಕೊಳ್ಳಿ, 2 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯೂನಿಟ್ ಕಾಸ್ಟ್ ಅಂದರೆ ಒಂದು ಕ್ಲಾಸ್ ರೂಮಿಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ, 12 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ, 12 ಲಕ್ಷ ಅಂತ ಇಲ್ಲಿ ಒಂದು ಯೂನಿಟ್ಗೆ ಎಷ್ಟು ಅಂತ ಹಾಕಬೇಕು. ಸೊ ಒಂದು ಕಾಸ್ಟ್ಗೆ 12 ಲಕ್ಷ ಅಂತ ಹಾಕಿದ ಮೇಲೆ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಅಂತ ಬರುತ್ತೆ. ಈಗ ನಾನು 2 ರೂಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಎಕ್ಸಾಂಪಲ್ಗೆ.
ಒಂದಕ್ಕೆ 12 ಲಕ್ಷ ಅಂದರೆ ಎರಡಕ್ಕೆ 24 ಲಕ್ಷ ಆಗುತ್ತೆ. ಸೊ 24 ಲಕ್ಷ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನಂತಂದರೆ ಟೋಟಲ್ ಫೈನಾನ್ಸ್ ರಿಸೀವ್ಡ್ ಅಂದಾಗ ಮತ್ತೆ 24 ಲಕ್ಷನೇ ಆಗಿರುತ್ತೆ. ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ಸ್ಪೆಂಟ್, ಟೋಟಲಿ ರೂಮ್ ಮುಗೋದ್ರಲ್ಲಿ ಆ ಅಮೌಂಟ್ ಖರ್ಚಾಗಿರುತ್ತೆ. ಸೊ 24 ಲಕ್ಷ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಕೊನೆಯಲ್ಲಿ ಆ್ಯಡ್ ಅಥವಾ ಡಿಲೀಟ್ ಆಪ್ಷನ್ ಇದೆ. ಈ ರೀತಿ ಮಾಡಿ ಸಬ್ಮಿಟ್ ಕೊಡಲೇಬೇಕು. ಪ್ರತಿಯೊಂದು ಲೈನಿಗೂ ಸಬ್ಮಿಟ್ ಕೊಟ್ಟಾದ ನಂತರನೇ ನೆಕ್ಸ್ಟ್ ಮತ್ತೆ ಇನ್ನೊಂದು ವರ್ಷ ಏನಾದರೂ ಆಗಿತ್ತು ಅಂತಂದರೆ ಆವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಆರ್ ಡಿಲೀಟ್ ಇದೆಯಲ್ಲ, ಆ್ಯಡ್ ಅಂತ ಒತ್ಬಿಟ್ರೆ ಮತ್ತೊಂದು ಕಾಲಮ್ ಓಪನ್ ಆಗುತ್ತೆ. ಆಗ ನೀವು ಮತ್ತೆ ಇಲ್ಲಿ ಇಯರ್ ಅದೆಲ್ಲ ಸೆಲೆಕ್ಟ್ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಎಲ್ಲವನ್ನು 20 ವರ್ಷದ ಮಾಹಿತಿ ತುಂಬಿದ ನಂತರ ಕೊನೆಯದಾಗಿ ಸಬ್ಮಿಟ್ ಕೊಡ್ತೀರಲ್ಲ, ಅದಾದ ನಂತರ ಏನು ಮಾಡಬೇಕಾಗುತ್ತೆ, ಫೈನಲ್ ಸಬ್ಮಿಟ್ ಅನ್ನೋಂಥ ಆಪ್ಷನನ್ನು ಕೊಡಬೇಕು. ಆವಾಗ ಈ ಏರಿಯಾ ನಿಮ್ಮದು ಕಂಪ್ಲೀಟ್ ಆದಂಗೆ, ಕ್ಲಿಯರ್ ಆದಂಗೆ ಆಗುತ್ತೆ. ಓಕೆ ಅಲ್ವಾ ಫ್ರೆಂಡ್ಸ್? ಈಗ ನೆಕ್ಸ್ಟಿಗೆ ಹೋಗೋಣ. ಮೈನರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್. ಮೈನರ್ ರಿಪೇರಿಗಂತ ಏನಾದರೂ ಅಮೌಂಟ್ ಆಗಿದ್ದರೆ ಇಲ್ಲಿ ಅದೇ ಥರ ನೀವು ಇಯರ್ ಮತ್ತು ಯಾವ ಸ್ಕೀಮಲ್ಲಿ ಅಮೌಂಟ್ ಜಮೆ ಆಗಿದೆ, ಆಮೇಲೆ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಪೇರ್ಡ್, ಎಷ್ಟು ಕ್ಲಾಸ್ ರೂಮ್ ರಿಪೇರಿ ಆಗಿವೆ, ಆಮೇಲೆ ಒಂದು ಯೂನಿಟ್ ಕಾಸ್ಟ್ ಎಷ್ಟು, ಟೋಟಲ್ ಫೈನಾನ್ಸ್ ಎಷ್ಟು ಅಲೋಕೇಟ್ ಆಯಿತು, ಟೋಟಲ್ ಫೈನಾನ್ಸ್ ಎಷ್ಟು ರಿಸೀವ್ ಮಾಡಿದ್ದೀರಾ, ಟೋಟಲ್ ಫೈನಾನ್ಸ್ ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಅನ್ನೋದನ್ನು ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು. ನಂತರ ಇನ್ನೊಂದು ವರ್ಷವೂ ಜಮಾ ಆಗಿತ್ತು ಅಂತಂದರೆ ಮತ್ತೆ ಆ್ಯಡ್ ಕೊಟ್ಬಿಟ್ಟು ನೆಕ್ಸ್ಟ್ ಕಾಲಮಲ್ಲಿ ಈ ರೀತಿ ಮಾಡ್ತಾ ಪ್ರತಿ ವರ್ಷದ್ದು ತುಂಬುತ್ತಾ ಹೋಗಬೇಕು. ಇನ್ನು ಮೂರನೇದಾಗಿ ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ಸ್. ಮೇಜರ್ ರಿಪೇರ್ ಕ್ಲಾಸ್ ರೂಮ್ಸ್ ಇದರಲ್ಲಿ ಕೂಡ ಮೇಜರ್ ರಿಪೇರಿಗೆ ಅಥವಾ ಛತ್ ರಿಪೇರಿಗೆ ಈ ರೀತಿ ದೊಡ್ಡದಾದ ಅಮೌಂಟ್ ಏನಾದರೂ ಬಂದಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಇಯರನ್ನು ನಮ್ಮ ಶಾಲೆಯದು ನಾವು ನೋಡಬೇಕಾದ್ರೆ ನಮ್ಮ ಶಾಲೆಗೆ 2022-23ಕ್ಕೆ ಆಗಿತ್ತು. ಅದು ZP ಅಮೌಂಟಿಂದ ಬಂದಿತ್ತು. ಎಷ್ಟು ಕ್ಲಾಸ್ ರೂಮ್ ರಿಪೇರಿ ಮಾಡಿದ್ವಿ ಅಂದರೆ 2 ಕ್ಲಾಸ್ ರೂಮ್ ರಿಪೇರಿ ಮಾಡಿದ್ದೀವಿ. ಆ ಅಮೌಂಟಲ್ಲಿ ಅದಕ್ಕೆ 2 ಹಾಕ್ತಿದ್ದೀನಿ. ಯೂನಿಟ್ ಕಾಸ್ಟ್ ಒಂದಕ್ಕೆ ಎಷ್ಟಿತ್ತು ಅಂದರೆ 1,80,000 ಇತ್ತು. ನೆಕ್ಸ್ಟ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟಾಗಿತ್ತು ಅಂದರೆ 2 ಸೇರಿ ನಮಗೆ 3,60,000 ಆಗಿತ್ತು, ಹಾಕ್ತಾಯಿದ್ದೀನಿ. ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟಾಗಿತ್ತು ಅಂದರೆ 3,60,000. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ಸ್ಪೆಂಟ್ ಎಷ್ಟು ಅಂದರೆ 3,60,000. ಎರಡೂ ಕೂಡ ಸೇಮ್ ಇರುತ್ತೆ, 3,60,000. ಈ ರೀತಿ ಮಾಡಿಬಿಟ್ಟು ಸಬ್ಮಿಟ್ ಹೊಡಿಬೇಕು ಫಸ್ಟ್. ಅದಾದ ನಂತರ ಏನು ಮಾಡಬೇಕು, ಇನ್ನೂ ಏನಾದರೂ ರಿಲೀಸ್ ಆಗಿದ್ದರೆ ಆ್ಯಡ್ ಮಾಡ್ತಾ ಹೋಗಬೇಕು. ಈ ರೀತಿ ಡೀಟೇಲ್ಸನ್ನು ಹಾಕಬೇಕು. ಇನ್ನು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡಲ್ಲಿ ನಾವು ಹೋದರೆ ಅಲ್ಲಿ ಕೂಡ ಸೇಮ್ ಆಗಿ ಇಯರ್ ಕೇಳುತ್ತೆ. ಇಯರನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸ್ಕೀಮ್ ನೇಮ್, ಯಾವುದರಲ್ಲಿ ಟಾಯ್ಲೆಟ್ಸ್ ಬಂದಿತ್ತು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಬಾಯ್ಸ್ ಕೇಳುತ್ತೆ, ಎಷ್ಟು ಬಾಯ್ಸಿಗೆ ಅಂಥೇಳಿ ಟಾಯ್ಲೆಟ್ಸ್. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ ಗರ್ಲ್ಸಿಗೆ ಎಷ್ಟು ಟಾಯ್ಲೆಟ್ಸನ್ನು ಮಾಡಿದ್ರು ಅಂಥೇಳಿ ಹಾಕಬೇಕು. ನಂಬರ್ ಆಫ್ ಟಾಯ್ಲೆಟ್ಸ್ ಗಿವನ್ ಫಾರ್ CWSN ಮಕ್ಕಳಿಗೆ ಇದು. ನೆಕ್ಸ್ಟ್ ಒಂದು ಯೂನಿಟ್ ಕಾಸ್ಟ್ ಎಷ್ಟು ಅನ್ನೋದನ್ನು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್, ಎಲ್ಲ ಸೇರಿ ಒಟ್ಟು ಎಷ್ಟು ಹಣ ಜಮಾ ಆಯಿತು ಅನ್ನೋದು. ನೆಕ್ಸ್ಟ್ ಟೋಟಲ್ ಫೈನಾನ್ಸ್ ರಿಸೀವ್ಡ್, ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಾ ಮತ್ತು ಸ್ಪೆಂಟ್ ಮಾಡಿದ್ದೀರಾ ಅನ್ನೋದನ್ನು ಹಾಕಿಬಿಟ್ಟು ಸಬ್ಮಿಟ್ ಕೊಡಬೇಕು. ಎಲ್ಲ ಮಾಹಿತಿ ಸೇಮ್ ಒಂದೇ ಥರನಾಗಿ, ಆದರೆ ನೀವು ಡೀಟೇಲ್ಡಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಯಾವ ವರ್ಷ ಮತ್ತು ಯಾವ ಅನುದಾನದಲ್ಲಿ ಬಂದಿತ್ತು ಮತ್ತು ಯೂನಿಟ್ ಕಾಸ್ಟ್ ಎಷ್ಟು, ಟೋಟಲ್ ಅಮೌಂಟ್ ಎಷ್ಟು ಅನ್ನೋದನ್ನು. ಕೊನೆಯದಾಗಿ ಫರ್ನಿಚರ್ ಪ್ರೊವೈಡೆಡ್ ಡೀಟೇಲ್ಸನ್ನು ಕೂಡ ಆ್ಯಡ್ ಮಾಡಬೇಕು. ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಡ್ ಎನಿ ಗ್ರ್ಯಾಂಟ್ ಗಿವನ್ ಫಾರ್ ಫರ್ನಿಚರ್, ಯಾವುದಾದ್ರೂ ಅನುದಾನ ಬಂದಿದೆನಾ ಅಂಥೇಳಿ ಕೇಳುತ್ತೆ. ಬಂದಿತ್ತು ಅಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಬಂದಿತ್ತು ಅಂತಂದರೆ ಆವಾಗ ಸ್ಕೀಮ್ ನೇಮ್ ಹಾಕಬೇಕಾಗುತ್ತೆ. ಬಂದಿಲ್ಲ ಅಂತಂದರೆ ಎಸ್ ಅಂತ ಕೊಟ್ಟಾಗ ಇದು ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು ವೇಳೆ ನೀವು ಇಲ್ಲಿ ಬಂದಿಲ್ಲ ಅಂತ ನೋ ಅಂತ ಕೊಟ್ಬಿಟ್ಟೆ ಇಲ್ಲಿ ಮುಂದೆ ತುಂಬಬೇಕಾದಾಗತ್ತೆ. ಇಲ್ಲ, ಅದು ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ವಿಂಡೋ ಓಪನ್ ಆಗಲ್ಲ ಅದು. ಈ ರೀತಿ
ಇನ್ನು 2 ವರ್ಷ ಏನಾದರೂ ಬಂದಿತ್ತು ಅಂದರೆ ನೀವು ಮತ್ತೆ ಆ್ಯಡ್ ಆರ್ ಡಿಲೀಟಲ್ಲಿ ಪ್ಲಸ್ ಒತ್ತಿದಾಗ ಇನ್ನೊಂದು ವರ್ಷ ಮತ್ತೆ ಓಪನ್ ಆಗುತ್ತೆ. ಅದಕ್ಕೂ ಕೂಡ ಸಬ್ಮಿಟ್ ಕೊಟ್ಟು ಎಲ್ಲ 20 ವರ್ಷದ ಮಾಹಿತಿ ತುಂಬಿದ ಮೇಲೆ ಫೈನಲ್ ಸಬ್ಮಿಟ್ ಕೊಡಬೇಕು. ಇನ್ನು ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸನ್ನು ಕೂಡ ನಾವಿಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಒಂದೊಂದು ಕ್ಲಾಸ್ ನಮ್ಮಲ್ಲಿ 1ರಿಂದ 5ನೇ ತರಗತಿ ಇರೋದರಿಂದ 5 ತರಗತಿಗಳು ಶೋ ಆಗ್ತಾ ಇದೆ. ಅಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಕೂಡ ಅಲ್ಲಿ ನಿಮ್ಮ ಪ್ರತಿಯೊಂದು ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅನ್ನೋದು ಕೂಡ ಶೋ ಆಗುತ್ತೆ. ಇನ್ನು ಪ್ರತಿಯೊಂದು ತರಗತಿಗೆ ಎಷ್ಟೆಷ್ಟು ಫರ್ನಿಚರ್ ಇದೆ ಅಂತ ಇಲ್ಲಿ ನಾವು ಲಾಸ್ಟ್ ಸ್ಕ್ವೇರ್ ಏನಿದೆಯಲ್ಲ ಆ ಬ್ಲಾಕಲ್ಲಿ ನಾವು ಕರ್ಸರ್ನ ಇಟ್ಬಿಟ್ಟು ನಮ್ಮ ಪ್ರತಿಯೊಂದು ಕ್ಲಾಸಿಗೆ ಎಷ್ಟೆಷ್ಟು ಫರ್ನಿಚರ್ ಅವೈಲೇಬಲ್ ಇವೆ ಅಂತ ನಂಬರನ್ನು ಟೈಪ್ ಮಾಡಬೇಕು. ಅದನ್ನು ಕೂಡ ಸಬ್ಮಿಟ್ ಕೊಟ್ಟು ಕೊನೆಯದಾಗಿ ಎಲ್ಲ ಕ್ಲಾಸ್ಗಳು ತುಂಬಿದ ಮೇಲೆ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಸ್ಕೂಲ್ ಅಸೆಟ್ಸ್ ಬಿಟ್ಟಿರುವಂತಹ ಈ ಡೀಟೇಲ್ಸನ್ನು ತುಂಬಬೇಕಾಗಿರೋದ್ರಿಂದ ಅತಿ ಜರೂರಾಗಿ ಈ ಕಾರ್ಯವನ್ನು ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಯನ್ನು, ಇಂತಹ ಅರ್ಜೆಂಟ್ ಮಾಹಿತಿಯನ್ನು ನೀವು ಪಡೆಯಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.